ದಟ್ಟವಾದ ಕಾಡು. ಆ ಕಾಡಿನಲ್ಲೊಂದು ನದಿ. ಆ ನದಿಯಲ್ಲಿ ಮೊಸಳೆಯೊಂದು ವಾಸವಾಗಿತ್ತು. ಹಾಗೆಯೇ ಆ ಕಾಡಿನಲ್ಲಿ ಬುದ್ಧಿವಂತ ಕೋತಿಮರಿಯೂ ವಾಸವಾಗಿತ್ತು. ಹೀಗೆ ಒಂದು ದಿನ ಆಟವಾಡುತ್ತಿದ್ದ ಕೋತಿಮರಿಗೆ ದೂರದ ಮರವೊಂದರಲ್ಲಿದ್ದ ಹಣ್ಣನ್ನು ತಿನ್ನುವ ಆಸೆ ಆಯಿತು. ಆದರೆ ನದಿಯನ್ನು ದಾಟಿ ಹೋಗಬೇಕಾಗಿರುವುದರಿಂದ ಅಸಾಧ್ಯವೆನಿಸಿ ಸಪ್ಪೆ ಮೋರೆ ಹಾಕಿ ಮರದ ಮೇಲೆ ಕುಳಿತುಕೊಂಡಿತು. ಅದನ್ನು ನೋಡಿದ ಮೊಸಳೆಯು ದಡದ ಸಮೀಪ ಬಂದು ಕೋತಿಮರಿಯನ್ನು ಕೇಳಿತು. ಏನಾಯಿತು ಕೋತಿಮರಿ, ಯಾಕೆ ಬೇಸರದಲ್ಲಿ ಕುಳಿತಿರುವೆ? ಅದಕ್ಕೆ ಕೋತಿಮರಿ, ನನಗೆ ಅಲ್ಲಿ ಕಾಣಿಸುತ್ತಿರುವ ಹಣ್ಣನ್ನು ತಿನ್ನಬೇಕು, ಆದರೆ ಈ ನದಿಯನ್ನು ದಾಟಿ ಹೋಗುವುದು ನನ್ನಿಂದ ಸಾಧ್ಯವಿಲ್ಲ ಎಂದು ಹೇಳಿತು. ಆಗ ಮೊಸಳೆ, ಅಷ್ಟೇ ತಾನೇ, ನಾನು ನಿನಗೆ ಸಹಾಯ ಮಾಡುತ್ತೇನೆ. ನನ್ನನ್ನು ನಿನ್ನ ಗೆಳೆಯನೆಂದು ತಿಳಿದುಕೋ. ಇದು ಬಾ, ನನ್ನ ಮೇಲೆ ಕುಳಿತುಕೋ. ನಾನು ನಿನ್ನನ್ನು ಆ ಹಣ್ಣಿನ ಮರದೆಡೆಗೆ ಕರೆದೊಯ್ಯುತ್ತೇನೆ ಎಂದು ಹೇಳಿತು. ಮೊದಲಿಗೆ ಕೋತಿಮರಿ ಒಪ್ಪಲಿಲ್ಲವಾದರೂ ಮೊಸಳೆಯ ಪ್ರೀತಿಯ ಮಾತಿಗೆ ಒಪ್ಪಿ ರಪ್ಪನೆ ಹಾರಿ ಮೊಸಳೆಯ ಬೆನ್ನ ಮೇಲೆ ಬಂದು ಕುಳಿತುಕೊಳ್ಳುತ್ತದೆ. ಸ್ವಲ್ಪ ದೂರ ಸಾಗುತ್ತಿದ್ದಾಗ ಮೊಸಳೆಯ ಹೆಂಡತಿಯು ತನಗೆ ಕೋತಿಯ ಹೃದಯ ತಿನ್ನುವ ಆಸೆ ಆಗಿದೆ ಎಂದು ಹೇಳಿದ್ದು ನೆನಪಾಗುತ್ತದೆ. ಆಗ ಮೊಸಳೆಯು ಮೊದಲು ಈ ಕೋತಿಯನ್ನು ಹಣ್ಣು ತಿನ್ನಲು ಬಿಟ್ಟು ನಂತರ ತನ್ನ ಹೆಂಡತಿ ಬಳಿ ಕರೆದುಕೊಂಡು ಹೋದರಾಯಿತು ಎಂದು ಯೋಚಿಸಿ ಆ ಕೋತಿಯನ್ನು ಹಣ್ಣಿನ ಮರದೆಡೆಗೆ ಕರೆದುಕೊಂಡು ಹೋಗುತ್ತದೆ. ಹಣ್ಣಿನ ಮರದ ಸಮೀಪ ಬರುತ್ತಿದ್ದಂತೆಯೇ ಕೋತಿಯು ಮರಕ್ಕೆ ಹಾರಿ ಹಣ್ಣನ್ನೆಲ್ಲ ತಿನ್ನತೊಡಗುತ್ತದೆ. ಹಾಗೆಯೇ ಮೊಸಳೆಗೂ ಕೊಡಲು ಬರುತ್ತದೆ. ಆಗ ಮೊಸಳೆಯು, ನನಗೆ ಈ ಹಣ್ಣು ಬೇಡ, ಈಗ ಹೊರಡುವ ಸಮಯವಾಯಿತು ಎಂದು ಕೋತಿಯನ್ನು ಕರೆಯಿತು. ಮಧ್ಯ ದಾರಿ ಬರುತ್ತಿದ್ದಾಗೆ ಮೊಸಳೆಯು, ಕೋತಿಮರಿ, ನಿನ್ನಿಂದ ನನಗೆ ಸಹಾಯವಾಗಬೇಕಾಗಿದೆ. ನನ್ನ ಹೆಂಡತಿಯ ಪ್ರಾಣ ಉಳಿಸಲು ನಿನ್ನ ಹೃದಯದ ಅವಶ್ಯಕತೆ ಇದೆ ಎಂದು ಹೇಳುತ್ತದೆ. ಆಗ ತಳಮಳಗೊಂಡ ಕೋತಿಮರಿಯು ಧೈರ್ಯಗೆಡದೆ, ಅಯ್ಯೋ ಹೌದಾ, ಆದರೆ ನನ್ನ ಹೃದಯವನ್ನು ನಾನಿದ್ದ ಮರದಲ್ಲಿಯೇ ಬಿಟ್ಟು ಬಂದಿದ್ದೇನೆ. ನನ್ನನ್ನು ಬೇಗ ಕರೆದುಕೊಂಡು ಹೋಗು, ನನ್ನ ಹೃದಯವನ್ನು ತಂದುಕೊಡುತ್ತೇನೆ ಎಂದು ಹೇಳಿತು. ಆಗ ಮೊಸಳೆಯು ಖುಷಿಯಿಂದ ಮರದೆಡೆಗೆ ಹಿಂತಿರುಗುತ್ತಿದ್ದಂತೆ ಕೋತಿಮರಿಯು ಚಂಗನೆ ತಾನು ಇದ್ದ ಮರವೇರಿ ಮೊಸಳೆಯತ್ತ ನೋಡಿ ನಗುತ್ತಾ, ಯಾರಾದರೂ ಹೃದಯವನ್ನು ಮರದಲ್ಲಿ ಇಡಲು ಸಾಧ್ಯವೇ? ನೀನೆಂತ ಮೂರ್ಖ, ನಿನ್ನ ಹೃದಯ ಕೊಟ್ಟು ನಿನ್ನ ಹೆಂಡತಿಯ ಜೀವ ಉಳಿಸಿಕೊ ಎಂದು ಚೀಮಾರಿ ಹಾಕಿತು. ಮೊಸಳೆಯು ನಿರಾಸೆಯಿಂದ ಮನೆ ಕಡೆಗೆ ಸಾಗಿತು. ಮಕ್ಕಳೇ, ಈ ಕಥೆಯ ಸಾರಾಂಶ ಏನಂದರೆ, ಯಾವುದೇ ಕಠಿಣ ಸಂದರ್ಭದಲ್ಲೂ ಧೈರ್ಯಗೆಡದೆ ಬುದ್ಧಿವಂತಿಕೆಯಿಂದ ಪಾರಾಗುವುದು ಅತಿ ಮುಖ್ಯ.